ಜೀವನವನ್ನು ಶೂನ್ಯದಿಂದ ಆರಂಭಿಸಿ ಜೀವನದ ಪ್ರತಿಯೊಂದು ಹಂತವನ್ನು ಜಯಿಸಿದ ವ್ಯಕ್ತಿ. ಸರಳತೆ ಮತ್ತು ಕಾಯಕ ನಿಷ್ಠೆಯಿಂದ ತಮ್ಮದೇ ಆದ ಗುರುತು ಮೂಡಿಸಿಕೊಂಡಿರುವವರು ಶ್ರೀಯುತ ಚಂದ್ರಶೇಖರ್ ತೆಂಗಳಿ ಸಾತ್ನೂರವರು. ಚಂದ್ರಶೇಖರ್ ತೆಂಗಳಿಯವರು 1953ರಲ್ಲಿ ಶ್ರೀಮತಿ ಹೊನ್ನಮ್ಮ ಶ್ರೀ ದೊಡ್ಡಪ್ಪ ತೆಂಗಳಿಯವರ ಎರಡನೇ ಮಗನಾಗಿ ಈಗಿನ ಚಿತ್ತಾಪುರ ತಾಲೂಕಿನ ಸಾತ್ನೂರ್ ಎಂಬ ಸಣ್ಣ ಗ್ರಾಮದಲ್ಲಿ ಜನಿಸಿದರು. ತಮ್ಮ ಬಾಲ್ಯವನ್ನ ಪ್ರೀತಿ ಪಾತ್ರರಾದ ಒಬ್ಬ ಸಹೋದರ ಹಾಗೂ 3 ಸಹೋದರಿಯರೊಂದಿಗೆ ಸಾತ್ನೂರಲ್ಲಿ ಕಳೆದರು. ಒಂದರಿಂದ 4ನೇ ತರಗತಿಯನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಾತ್ನೂರಲ್ಲಿ, 5ರಿಂದ 10ನೇ ತರಗತಿಯನ್ನು ಅಳ್ಳೊಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದರು. ಬಾಲ್ಯದ ಗೆಳೆಯರಾದ ಶ್ರೀ ಮಹಾದೇವಪ್ಪ ಡೊಣಗಾವ್, ಶ್ರೀ ಶಿವಶರಣಪ್ಪ ಸಾವು, ಶ್ರೀ ನಿಜಲಿಂಗಪ್ಪ ಅಳ್ಳೊಳ್ಳಿ, ಶ್ರೀ ಭೀಮಣ್ಣ ಸಾಲಿ, ಇನ್ನು ಅನೇಕ ಸ್ನೇಹಿತರು ಇಂದಿಗೂ ಸಹ ಅವರೊಂದಿಗೆ ಕಳೆದ ಆ ಬಾಲ್ಯದ ದಿನಗಳನ್ನ ಮೆಲುಕು ಹಾಕುತ್ತಾರೆ. ನನ್ನ ಹೆಸರು ನಿಜಲಿಂಗಯ್ಯ ಸ್ವಾಮಿ ಅಳ್ಳೊಳ್ಳಿ. ನಾವು ಇಲ್ಲಿ 5ನೇ ಹಿಡಿದು ಅವರು ನಾವು ಒಂದು ಫ್ರೆಂಡ್ಶಿಪ್ ಆಗಿ ಇಲ್ಲೇ ನಂಬಲ್ಲೇ ಓದ್ತಿದ್ದರು. ಅಳ್ಳೊಳ್ಳಿಗೆ ಬಂದು ಇಲ್ಲೇ ಇರ್ತಿದ್ರು. ಆದರೆ ಹೆಚ್ಚಾಗಿ ನಂಬಲ್ಲೇ ಅವ್ರದ್ದು ನಮ್ಮದು ರಾಟಿ ಭಾಳ ಇತ್ತು. ಅವ್ರದ್ದು 10th ತನಕ ಇಲ್ಲಿ ಓದಿದ್ರು. ಅದು ಮುಂದೆ ಚಿತ್ತಾಪುರಕ್ಕೆ ಹೋದ್ರು ಅವರು. ನಾವು ಅಲ್ಲಿವರೆಗೆ ಅವರು ನಾವು ಕಲಿತ ವಿದ್ಯಾಭ್ಯಾಸ ಮಾಡಿ ಬಂದ್ರೂ ಈಗ ಏನಪ್ಪ ಅಂತಂದ್ರು ಬಿಸ್ನೆಸ್ದಾಗ ಬಿದ್ದುಗೇಸಿ ಬಿಸ್ನೆಸ್ನಲ್ಲಿ ಬೆಳೆಸ್ಕೊಂಡ್ರು ಅವರು. ವರ್ಷದ ಒಂದು ಮದುವೆ ಇದು ಮಾಡ್ಕೊಳಕತ್ತಾರ. ಅದಕ್ಕೆ ಭಾಳ ದೇವರು ಇದು ಮಾಡಲಿ ಅವರಿಗೆ ಅಂಥೇಳಿ ನಾನು ಹಾರೈಸಿಗತ್ತ. ನಮ್ಮ ಹೆಸರು ಮಹಾದೇವಪ್ಪ ಡೋಣಗಾಂವ್ ಅಳ್ಳಳ್ಳಿ. ನಾವು ಚಂದ್ರಶೇಖರ್ ಸಾವ್ಕಾರ ಅವರೆಲ್ಲರೂ ಕ್ಲಾಸ್ಮೇಟ್. ಅಂಥದ್ದು ಏನಪ್ಪ ಅಂದ್ರೆ ಒಂದೇ ಗಂಗಾಳದಾಗ ಉಂಡೀವಿ, ಒಂದೇ ಮಾತಾಡೀವಿ. ದುನಿಯಾದಾಗ ಯಾರು ನಾವು ಒಂದಿನೂ ಜಗಳ ಆಡಿಲ್ಲ. ಯಾರು ನಾವು ಶಾಲೆ ಮುಗಿತಾನ ಅವರು ಯಾರು ಕೂಡ ಇಲ್ಲಿ ಕಿರಿಕಿರಿ ಮಾಡಿಲ್ಲ. ಯಾರೋ ದೊಡ್ಡ ಸಾವ್ಕಾರ ಚಂದ್ರಣ್ಣ ಸಾವ್ಕಾರ. ಈಗ ಏನಪ್ಪ ದೇವ್ರು ಏನಪ್ಪ ಅಂತಂದ್ರೆ ನಮಗೊಂದು ಮೆಟ್ಲಿಗೆ ಹಚ್ಚಾನ, ಅವ್ರಿಗೊಂದು ಮೆಟ್ಲಿಗೆ ಹಚ್ಚಾನ. ಅದು ಭಾಳ ಖುಷಿ ಅದ ನಮಗೆ. ಅವರು ನಾವು ಏನಾದರೂ ಮಾಡೀವಿ, ಬಜ್ಜಿ ಬಾತಿಲ್ಲಿ ಒಗ್ಗರಣೆ ಹೋಟೆಲ್ಲ ಪಿಟ್ಟಲ್ಲಿ ಅವ್ರು ಬಿಟ್ಟು ನಮ್ಮ ಬಿಟ್ಟು ಅವ್ರು ಹೋಗಿಲ್ಲ, ಅವ್ರು ಬಿಟ್ಟು ನಾವು ಹೋಗಿಲ್ಲ. ಅದ್ರ ಪ್ರಕಾರ ಏನಪ್ಪ ಎಲ್ಲ ರೀತಿಯಲ್ಲಿಂತ ಅನುಕೂಲ ಮಾಡಿಕೊಟ್ಟಾರ. ಅವ್ರು ಏನಪ್ಪ ಶಾಲೆ ಬಿಟ್ಟು ಇಲ್ಲಿ ಬಿಟ್ಟು ಚಿತ್ತಾಪುರಕ್ಕೆ ಹೋದರು. ಚಿತ್ತಾಪುರಕ್ಕೆ ಹೋದ ಬಳಿಕ ಚಿತ್ತಾಪುರದಾಗ ಒಂದು 2 ವರ್ಷ ಓದಿದ್ರು. ಹೋದ್ಮೇಲೆ ಬಿಸ್ನೆಸ್ಗೆ ಹೋಗ್ಯಾರ. ಎಲ್ಲ ರೀತಿಯಿಂದ ದೇವ್ರ ಕಲ್ಯಾಣ ಮಾಡ್ಯಾನ. ಚಂದ್ರಣ್ಣ ಸಾವ್ಕಾರ 50ನೇ ವರ್ಷ ಮದುವೆ ಕಾರ್ಯಕ್ರಮ ಇದು ಇಟ್ಕೊಂಡಾರ. ಅದು ಏನಂತಪ್ಪ ಅಂದ್ರೆ ಸರಿಯಾಗಿ ನಡೀಲಿ ಅಂತ ಬೇಡ್ಕೊತೀವಿ. ಮುಂದೂ ಅವ್ರಿನ ತರವಾಗಿ ಅವ್ರ ಮಕ್ಕಳಿಂದ ಇದೇ ಪ್ರಕಾರ ಇರಲಿ ಅಂತೇಳಿ ಬೇಡ್ಕೊತೀವಿ. ಮತ್ತೇನು 1967ರಲ್ಲಿ ಉದ್ಯೋಗದ ಸಲುವಾಗಿ ಚಿತ್ತಾಪುರದಲ್ಲಿರುವ ಶ್ರೀ ಶಿವರಾವ್ ಪಾಟೀಲ್ ಬೆಳಗುಂಪ ಅವರ ಅಡತ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದರು. ಚಂದ್ರಶೇಖರ್ ತೆಂಗಳಿ ಸಾತ್ನೂರು 50 ವರ್ಷದ ಮದುವೆ ಶುಭಾಶಯಗಳು. ನಮ್ಮ ಹತ್ರ 67ನೇ ಇಸ್ವಿಗೆ ನಮ್ಮ ಮುತ್ತರ ಕಾಲದಾಗೆ ಬಂದಿದ್ದರು. ಭಾಳ ಸಣ್ಣ ವಯಸ್ಸಿನಲ್ಲಿ ಬಂದು ಅಲ್ಲಿ ಎಲ್ಲ ಜುಮೇದಾರಿದಿಂದ ಕೆಲಸವನ್ನು ಮಾಡಿದಂಥ ವ್ಯಕ್ತಿಗಳು. ಸಣ್ಣವರು ಹಿಡಿದು ದೊಡ್ಡವರಿಂದ ಎಲ್ಲ ಅನಪ್ಲೆ ಅವರು ಮಾಡಿಲ್ಲ. ಹಾಗೂ ನಮ್ಮ ತಾಯಿಯವರ ಒಬ್ಬ ದೊಡ್ಡ ಮಗನಾಗಿ ಅವರು ಅಷ್ಟು ಹಚ್ಚಿಕೊಂಡು ಎಲ್ಲರ ಸಂಗಟು ಇದ್ದಂಥ ವ್ಯಕ್ತಿ. ಇವತ್ತು ಅವರು 2 ಗಂಡಸು ಮಕ್ಕಳು, 2 ಹೆಣ್ಣು ಮಕ್ಕಳು ಹಾಗೂ ಅವರ ಕುಟುಂಬದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಇವತ್ತಿನ ಈ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಇನ್ನೊಮ್ಮೆ ನಾನು ಅಭಿನಂದನೆ ಮಾಡುತ್ತೇನೆ. ಪ್ರತಿದಿನವೂ ಸಾತನೂರಿನಿಂದ ಚಿತ್ತಾಪುರಕ್ಕೆ ಹೋಗಬೇಕಾಗಿತ್ತು. ಅದೆಷ್ಟೋ ಬಾರಿ ಕೆಲಸಕ್ಕೆ ಹೋಗಿ ಬರಲು ಯಾವುದೇ ವಾಹನ ಸಿಗದೆ ಕಾಲು ನಡಿಗೆಯಲ್ಲಿ ಸಾತನೂರಿಗೆ ಹೋಗಿರುವ ದಿನಗಳು ಸಹ ಉಂಟು. 1975ರಲ್ಲಿ ಶ್ರೀ ಚಂದ್ರಶೇಖರ್ ತೆಂಗಳಿಯವರು ಹಂದರ್ಕಿ ಗ್ರಾಮದ ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಶರಣಪ್ಪ ಮಾಸ್ತರ್ ಕೊರಬ ಅವರ ಸುಪುತ್ರಿಯಾದ ಶ್ರೀಮತಿ ದೇವಕಿಯವರನ್ನ ಮದುವೆಯಾದರು. ತಮ್ಮ ಅರ್ಥಪೂರ್ಣ ಬದುಕಿಗೆ ಇರುವ ಗಂಡು ಮಕ್ಕಳು, ಇರುವ ಹೆಣ್ಣು ಮಕ್ಕಳು, ಇವರ ಅವಿಭಕ್ತ ಕುಟುಂಬಕ್ಕೆ ಇನ್ನಷ್ಟು ಸಂತೋಷವನ್ನು ತಂದುಕೊಟ್ಟರು. ನನ್ನ ಹೆಸರು ಮಲ್ಲಿಕಾರ್ಜುನ್ ಟೆಂಗಳಿ ಅಂತ. ನಾನು ಚಂದ್ರಶೇಖರ್ ಟೆಂಗಳಿ ಮತ್ತು ದೇವಕಿ ಟೆಂಗಳಿ ಅವರ ಮೊದಲನೇ ಪುತ್ರ. ನನ್ನ ಹೆಸರು ದೊಡ್ಡಪ್ಪ ಟೆಂಗಳಿ. ಚಂದ್ರಶೇಖರ್ ದೇವಕಿ ಟೆಂಗಳಿ
ಅವರ ಮೊದಲನೇ ಮಗಳು. ಅವರಿಗೆ 4 ಜನ ಮಕ್ಕಳು. 4ರಲ್ಲಿ ನಾನು ಮೊದಲನೇವನು, ಇನ್ನೊಬ್ಬರು ಹುಡುಗ ನಮ್ಮ ತಮ್ಮ ದೊಡ್ಡಪ್ಪ ಟೆಂಗ್ಳಿ, ಮತ್ತು 2 ಸಹೋದರಿಯರು. ಶ್ರಮಪಟ್ಟ ಸಲುವಾಗಿ ನಾವು ಚಿತ್ತಾಪುರದಲ್ಲಿ ಈ ಒಂದು ಸ್ಥಾನದಲ್ಲಿದ್ದೀವಿ. ನನ್ನ ತಂದೆ ತಾಯಿಯವರ ಬಗ್ಗೆ ಹೇಳ್ಬೇಕಂದ್ರೆ ಅವರು ನಮ್ಮ ಪಾಲಿಗೆ ದೇವರಿದ್ದ ಹಾಗೆ. ದೇವರೇ ಒಳ್ಳೆ ಸಂಸ್ಕಾರದಿಂದ ಬೆಳೆಸಿದ್ದಾರೆ. ಅವರಿಗೆ 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಗುಡಿಗೆ ಗೋಪುರವು ಎಷ್ಟು ಸುಂದರವಾಗಿ ಕಾಣಿಸ್ತದೆ, ಅದೇ ರೀತಿಯಾಗಿ ನಮ್ಮ ತಂದೆ ಒಂದು ಕುಟುಂಬದ ಗೋಪುರವಾದರೆ ನಮ್ಮ ತಾಯಿಯದಕ್ಕೆ ಶಿಖರವಿದ್ದಂತೆ. ಮಕ್ಕಳಿಗೆ ಹೇಗೆ ಸಮಾಜದಲ್ಲಿ ಬದುಕಬೇಕು, ಬೆಳವಣಿಗೆ ಆಗಬೇಕು, ಯಾವ ಥರ ಮುಂದೆ ಬರಬೇಕಂತ ತಂದೆ ಕಲಿಸ್ಕೊಟ್ರೆ, ತಾಯಿ ಅವರಿಗೆ ಒಳ್ಳೆಯ ಸಂಸ್ಕಾರ, ಪ್ರೀತಿ, ವಾತ್ಸಲ್ಯ, ಸಂಬಂಧಗಳ ಬೆಲೆಗಳನ್ನು ಕಲಿಸಿಕೊಟ್ಟಿದ್ದಾರೆ. ನಮ್ಮ ತಾಯಿಯ ಬಗ್ಗೆ ಹೇಳಬೇಕಂದ್ರೆ ಅವರು ತಾಯಿಯೇ ಮೊದಲ ಗುರು ಅಂದ ಹಾಗೆ ನಮಗೆ ಎಲ್ಲವನ್ನು ಕಲಿಸಿದ್ದಾರೆ. ಶ್ರಮಜೀವಿ, ಸಿಂಪಲ್ ಲೈಫ್, ಆಮೇಲೆ ಜಾಸ್ತಿ ಅವರು ಹೈಫೈ ಲೈಫ್ ಎಂಜಾಯ್ ಯಾವತ್ತೂ ಇದು ಮಾಡಿಲ್ಲ. ನಮಗೆ ಅವರ ಒಂದು ಒಳ್ಳೆಯ 4 ಜನರಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದಾರೆ. ನಮ್ಮ ತಾಯಿ ಅದೇ ಥರ ನಮ್ಮ ತಾಯಿಯು ನಮಗೆ ಸಪೋರ್ಟಲ್ಲಿದ್ದಾರೆ. ಮತ್ತು ನಮ್ಮ ತಂದೆ ಬಗ್ಗೆ ಹೇಳ್ಬೇಕಂತಂದರೆ ಅವರು ನಮಗೆ ಯಾವತ್ತೂ ಒಂದು ಮಾತಾಡ್ತಿದ್ದರು, ನೀವು ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಕೆಳಗೆ ನೋಡಿ ಜೀವನ ಮಾಡಬೇಕು. ಶ್ರಮ ಪಟ್ಟ ಸಲುವಾಗಿ ನಾವು ಈ ಒಂದು ಮಟ್ಟದಲ್ಲಿದ್ದೀವಿ. ಅವರು ಚಿಕ್ಕವರಿದ್ದ ಹಿಡಿದು ಬಹಳ ಶ್ರಮಪಟ್ಟು ಬೇರೆ ಹತ್ರ ಕೆಲಸ ಮಾಡಿ ಮತ್ತು ಎಲ್ಲರಿಗೂ ಅವ್ರ ಜೊತೆಗೆ ಕರ್ಕೊಂಡೋಗಿ ತಾಯಿಯವರು ಹಾಗೆ ಅವರಿಗೆ ಸಪೋರ್ಟಿಯಾಗಿ, ನನ್ನ ತಂದೆ ತಾಯಿ ಸಪೋರ್ಟಿಯಾಗಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮರು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೋಸ್ಕರ ಅವ್ರು ಇದರಲ್ಲಿ ನಾವು ಒಂದು ಲೆವೆಲಲ್ಲಿ ಬರೋಕ್ಕೆ ಸಾಧ್ಯ ಆಯಿತು. ನಮಗೆ 50ನೇ ವರ್ಷದ ವಾರ್ಷಿಕೋತ್ಸವವು ಇನ್ನೂ 100 ವರ್ಷಕ್ಕೆ ತಲುಪಲಿ ಎಂದು ಹಾರೈಸುತ್ತೇನೆ. ನಮ್ಮ ತಂದೆ ತಾಯಿಯವರ 50ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ನಮ್ಮ ತಂದೆ ತಾಯಿಯರ 50ನೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳೊಂದಿಗೆ ಅವರು ಅಳಿಯಂದರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರ ಕಡೆಯಿಂದ ಅಮ್ಮರಿಗೆ 50 ವರ್ಷದ ಮದುವೆ ವಾರ್ಷಿಕ ಶುಭ ಕೋರ್ತೇನೆ. ವ್ಯಾಪಾರದ ಸಲುವಾಗಿ ಬೇರೆ ರಾಜ್ಯಗಳಿಗೆ ವಾರಗಟ್ಟಲೆ ಹೋದರೆ ಊಟದ ಬುತ್ತಿಯನ್ನ ತೆಗೆದುಕೊಂಡು ಹೋಗಿ ಹಗಲು ರಾತ್ರಿ ಪರಿಶ್ರಮ ಪಟ್ಟಿದ್ದಾರೆ. ಶ್ರೀ ಚಂದ್ರಶೇಖರ್ ತೆಂಗಳಿ ಅವರು 2003ರಲ್ಲಿ ತಮ್ಮ ಸ್ವಂತ ವ್ಯಾಪಾರವನ್ನ ತಮ್ಮ ಮನೆಯ ದೇವರಾದ ಶ್ರೀ ಮೈಲಾರಲಿಂಗೇಶ್ವರ ಟ್ರೇಡಿಂಗ್ ಕಂಪನಿ ಎಂಬ ಉದ್ಯೋಗವನ್ನು ಒಂದು ಸಣ್ಣ ಬಾಡಿಗೆ ಅಂಗಡಿಯಲ್ಲಿ ತಮ್ಮ ವ್ಯಾಪಾರ ಜೀವನವನ್ನ ಆರಂಭಿಸಿದರು. ಅಪಾರವಾದ ಅನುಭವ ಮತ್ತು ಜನರೊಂದಿಗಿನ ಅವರ ಒಡನಾಟದ ಫಲವಾಗಿ ಚಿತ್ತಾಪುರದ ತಾಲೂಕಿನ ಪ್ರಮುಖ ಬೆಳೆಗಳಾದ ತೊಗರಿ, ಕಡಲಿ, ಹೆಸರು, ಉದ್ದಿನಂತಹ ಧಾನ್ಯಗಳನ್ನು ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡಲು ಪ್ರಾರಂಭಿಸಿದರು. ಇದರಿಂದ ರೈತರ ಹತ್ತಿರ ಹೆಚ್ಚಿನ ಬೆಲೆಯಲ್ಲಿ ಖರೀದಿಸಿ ರೈತರಿಗೆ ಅಧಿಕ ಆದಾಯವಾಗಲು ಅದು ಅನುಕೂಲವಾಯಿತು. ಚಿತ್ತಾಪುರ ಪಟ್ಟಣದ ಖ್ಯಾತ ಉದ್ದಿಮೆದಾರರು ಚಂದ್ರಶೇಖರ್ ತೆಂಗಳಿ ಸಾತ್ನೂರವರ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಣೆ ಆಗ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷದ ಸಂಗತಿ. ಅವರ ಜೀವನ ಬಹಳ ಕಷ್ಟದಿಂದ ಮೇಲೆ ಬಂದಂಥ ವ್ಯಕ್ತಿ ನಮ್ಮ ತಾಲೂಕಿನಲ್ಲಿ ಸಾತ್ನೂರು ನಮ್ಮ ಚಂದ್ರಶೇಖರ್ ಅವರು ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಾವು ಭಾಳ ಚಿಕ್ಕವರಿರುವಾಗ ನಮ್ಮ ಶಿವರಾವ್ ಪಾಟೀಲ್ ಅವರ ಮನೆಗೆ ಹೋಗ್ತಾ ಇದ್ದಾಗ ಅಲ್ಲಿ ಅವರು ಕಾಣ್ತಾ ಇದ್ದರು. ನಮ್ಮ ತಂದೆಯವರು ಕೂಡ ಅಲ್ಲೇ ಇದ್ದಾಗ ಅವರ ಕೈಯಲ್ಲಿ ಇವರೆಲ್ಲ ಕೆಲಸ ಮಾಡಿ ಭಾಳಷ್ಟು ಕೆಳಮಟ್ಟದಿಂದ ಇವತ್ತು ಒಂದು ಹಂತಕ್ಕೆ ಬಂದು ತಲುಪಿದ್ದು ಭಾಳ ಸಂತೋಷದ ಸಂಗತಿ. ಇವತ್ತು ಸುಮಾರು 10-20 ಕುಟುಂಬಗಳನ್ನು ಇವತ್ತು ಅವರು ಅನ್ನ ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಭಾಳ ಖುಷಿ ಆಗ್ತದೆ. ಮನುಷ್ಯ ಯಾವಾಗಲೂ ಕೂಡ ತಾನು ಬೆಳೆಯೋದರ ಜೊತೆಗೆ ಇನ್ನೊಬ್ಬರನ್ನು ಬೆಳೆಸೋದೇನಿದೆಯಲ್ಲ ಅದು ನಿಜವಾಗಿಯೂ ಕೂಡ ಮಾನವ ಧರ್ಮ. ಶರಣರು ಹೇಳ್ತಾರಲ್ಲ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅನ್ನುವ ಹಾಗೆ ಇವತ್ತು ಅವರ ಧರ್ಮಪತ್ನಿಯವರು ಕೂಡ ಅವರಿಗೆ ಒಳ್ಳೆಯ ಸಾಥನ್ನು ಕೊಟ್ಟು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಅದರಲ್ಲಿ ಅವರ ಪಾತ್ರವೂ ಕೂಡ ಇದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇವತ್ತು ಆದರ್ಶ ದಂಪತಿಗಳಾಗಿ ನಮ್ಮ ಚಿತ್ತಾಪುರದಲ್ಲಿ ಹೊರಹೊಮ್ಮಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ಉದ್ಯಮದ ಜೊತೆಗೆ ದಾನ, ಧರ್ಮ, ಮಾನವೀಯತೆ ಎಲ್ಲವನ್ನೂ ಕೂಡ ಅವರು ಮೆರೆದಿದ್ದನ್ನು ನೋಡಿದರೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಭಗವಂತ ಅವರ ಕುಟುಂಬಕ್ಕೆ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ನಮ್ಮ ಭಾಳ ಸಂತೋಷದಿಂದ ಅವರ ಕುಟುಂಬಕ್ಕೆ ಹಾರೈಸ್ತಾ ಇದ್ದೇವೆ. ಚಂದ್ರಶೇಖರ್ ತೆಂಗಳಿಯವರ ಕಾಯಕ ನಿಷ್ಠೆ ಮತ್ತು ಪರಿಶ್ರಮದ ಫಲವಾಗಿ 2012ರಲ್ಲಿ ಚಿತ್ತಾಪುರದ APMC ಆವರಣದಲ್ಲಿ ಸ್ವಂತ ನಿವೇಶನ ಖರೀದಿಸಿ ಒಂದು ಸುಸಜ್ಜಿತವಾದ ಅಡತ ಅಂಗಡಿ ಮತ್ತು ಗೋದಾಮನ್ನ ನಿರ್ಮಿಸಿದರು. ಇಂದು 15ರಿಂದ 20 ಕುಟುಂಬಗಳಿಗೆ ಉದ್ಯೋಗವನ್ನ ನೀಡಿ ಚಿತ್ತಾಪುರ ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀ ಚಂದ್ರಶೇಖರ್ ತೆಂಗಳಿಯವರು ಚಿತ್ತಾಪುರದ ಶ್ರೀ ಬಸವೇಶ್ವರ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರಾಗಿದ್ದು ಟ್ರಸ್ಟ್ನ ಅಡಿಯಲ್ಲಿ
ಸಮಾಜದ ಕಳಕಳಿಯ ಉದ್ದೇಶದಿಂದ ನಡೆಯುವ ಶ್ರೀ ಬಸವೇಶ್ವರರ ಜಯಂತಿಯ ನಿಮಿತ್ತ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹದ ಸಮಾರಂಭದಲ್ಲಿ ನವವಧುಗಳಿಗೆ ಮುತ್ತೈದೆ ಭಾಗ್ಯವಾದ ತಾಳಿ ಕಾಲುಂಗರಗಳನ್ನು ಸತತ 2 ವರ್ಷಗಳ ಕಾಲ ನೀಡುವುದರ ಮುಖಾಂತರ ಈಗಲೂ ಕೂಡ ಸಮಾಜದ ಯಾವುದೇ ಕಾರ್ಯದಲ್ಲಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಬಂದಿದ್ದಾರೆ. ತಮ್ಮ ವ್ಯಾಪಾರ ಹಾಗೂ ಏಳಿಗೆಗೆ ಸಹಕಾರವನ್ನು ನೀಡಿದ ಹಿರಿಯ ವ್ಯಾಪಾರಸ್ಥರಾದ ಶ್ರೀ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಶ್ರೀ ಶರಣಬಸಪ್ಪ ಯಾದ್ಲಾಪುರ್, ಶ್ರೀ ಪ್ರಭುದೇವ್ ಬೊಮ್ಮನಹಳ್ಳಿ, ಶ್ರೀ ಅಣ್ಣಾರಾವ್ ಪಾಟೀಲ್ ಮಾಡ್ಬೋಳ್, ಶ್ರೀ ಶರಣಪ್ಪ ಸಜ್ಜನ್ ಹಾಗೂ ಶ್ರೀ ಅನಿಲ್ ಗಾಂಧಿ ಯಾದಗಿರಿ ಅಂತ ಬಹಳಷ್ಟು ವ್ಯಾಪಾರಸ್ಥ ಸ್ನೇಹಿತರನ್ನು ಇಂದಿಗೂ ನೆನಪಿಸಿಕೊಳ್ಳುವ ಅವರ ಗುಣ ಅವರ ಪ್ರಾಮಾಣಿಕ ಕಾಯಕ ನಿಷ್ಠೆಗೆ ಒಂದು ಸಾಕ್ಷಿಯಾಗಿದೆ. 50ನೇ ವರ್ಷದ ವಾರ್ಷಿಕ ಉತ್ಸವದ ನಿಮಿತ್ತವಾಗಿ ಅವರ ಬಗ್ಗೆ 2 ಹಂಚುಗಳನ್ನು ಹೇಳಲು ನಾನು ಬಯಸಿದ್ದೇನೆ. ಶ್ರೀ ಚಂದ್ರಶೇಖರ್ ಸಾತ್ನೂರವರ 50ನೇ ಮದುವೆ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಶುಭ ಕೋರುವುದರ ಮುಖಾಂತರ ತೆಂಗಳಿ ಸಾಹೇಬ್ರವರು 50 ವರ್ಷದ ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು. ಶ್ರೀಯುತರ ಬಗ್ಗೆ ಅನೇಕ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೇವೆ. ಯಾಕಂದರೆ ನಾವು ಚಿಕ್ಕವರಿಂದ ಇದ್ದಾಗಲೂ ಕೂಡ ಅವರನ್ನು ನೋಡಿದ್ದೇವೆ. ಯಾಕಂದರೆ ನಾವು ಅವರ ಮಕ್ಕಳಂತೆ ನಮ್ಮನ್ನು ಕೂಡ ಭಾವಿಸಿದ್ದಾರೆ. ಅವರು ಕೂಡ ಭಾಳ ಬಡ ಕುಟುಂಬದಲ್ಲಿ ಬೆಳೆದು ಇಲ್ಲಿವರೆಗೆ ಹಲವಾರು ನಾನು ಓದ್ತಾಗಿದ್ದಾಗಿಂದ ಮುಂಚಿತವಾಗಿ ಕೂಡ ಚಂದ್ರಶೇಖರ್ ಸಾತ್ನೂರವರು ಸನ್ಮಾನ್ಯ ಶ್ರೀ ಶಿವರಾವ್ ಪಾಟೀಲ್ ಅವರ ಅಡತದಲ್ಲಿ ಸಣ್ಣ ನೌಕರನಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಇವತ್ತು ವಯಸ್ಸು ಹೇಟಾದ ಅವರು ಸರ್ವಿಸ್ ಅದು, ಆದರೂ ಕೂಡ ಅವ್ರು ನನಗೆ ವ್ಯಾಪಾರ ದೃಷ್ಟಿಯಲ್ಲಿ ನೋಡಿಲ್ಲ. ಅವ್ರು ಬಗಲಾಗ ಹೋದಾಗ ಅವರು ಭಾಳಷ್ಟು ನಾವು ಹೇಳಿಕೊಟ್ಟಿದ್ದಾರೆ. ಅವರು ಅನೇಕ ಸಮಾಜಮುಖಿಗಳನ್ನು ಕೆಲಸಗಳನ್ನು ನಮ್ಮ ಸಮಾಜದಲ್ಲಾಗಿರ್ಬೋದು, ವಿವಿಧ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಅವರು ಸಾಕಷ್ಟು ಕೆಲಸವನ್ನು ಕಾರ್ಯಗಳನ್ನು ಮಾಡಿದ್ದು ನಾವು ನೋಡಿದ್ದೇವೆ. ಅಷ್ಟೇ ಸರಳ ಸಜ್ಜನಿಕೆಯಿಂದ ಸುಮಾರು ನನ್ನ ಮಾಹಿತಿ ಪ್ರಕಾರ ಶಿವರಾವ್ ಪಾಟೀಲ್ ಹತ್ರನೂ ಕೂಡ ಸುಮಾರು ಒಂದು 25ರಿಂದ 30 ವರ್ಷಗಳು ಕೂಡ ಕಾರ್ಯನಿರತರಾಗಿ ಕೆಲಸ ಮಾಡಿದ್ರು ಕೂಡ ನನಗೆ ಗೊತ್ತಿದೆ. ಏನೇ ಸಮಸ್ಯೆ ಇಲ್ಲ ಸರ್, ಬಜಾರ್ ಅಂದಾಗ ಲೇಬರ್ ಸಮಸ್ಯೆ, ಮುನಿಮ್ರ ಸಮಸ್ಯೆ, ಆಮೇಲೆ ವ್ಯಾಪಾರ ಸಮಸ್ಯೆ, ಅವರೊಂದು ಸಮಸ್ಯೆ ಇರ್ತದೆ. ಇವತ್ತು ಅವರು ಎಲ್ಲ ಸರಿ ಮಾಡ್ಕೊಳ್ಕೊತಾರೆ. 30 ವರ್ಷಗಳ ಹಿಂದೆ ಯಾವ ನಿಟ್ಟಿನಲ್ಲಿ ಸಂಪರ್ಕ ಇಟ್ಕೊಂಡು ಪ್ರೀತಿ ಪ್ರೇಮ ವಿಶ್ವಾಸವನ್ನು ನಾವು ವ್ಯವಹಾರ ಮಾಡ್ತಿದ್ದೆವು, ಈಗಲೂ ಕೂಡ ಅದೇ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಸೇರಿ ಒಂದೇ ನಿಟ್ಟಿನಲ್ಲಿ ಕೂಡ ವ್ಯಾಪಾರ ಮಾಡ್ತಾ ಬಂದಿದ್ದು ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಅಡತ್ ವ್ಯಾಪಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೆದಿದ್ದಾರೆ ಅಂತಂದರೆ ಅದು ನಮ್ಮ ಸಮಾಜಕ್ಕೆ ಒಂದು ಭಾಳ ದೊಡ್ಡ ಹೆಮ್ಮೆ ಅಂತೇಳಿ ನಾವು ಭಾಳ ಅಭಿನಂದನೆಯಿಂದ ಹೇಳಬೇಕಾಗ್ತದೆ. ಒಂದು ಉನ್ನತ ಸ್ಥಾನಕ್ಕೆ ಬಂದು ಅವರಿಗೆ ದೇವರು ಭಾಳ ಒಂದು ಎತ್ತರಕ್ಕೆ ಒಂದು ಒಯ್ಯಲಿಕ್ಕೆ ಕಾರಣ, ಅವರ ಮಾಡಿದಂಥ ಸಾಧನೆಗೆ ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಅಂತ ನನ್ನ ಒಂದು ಅಭಿಪ್ರಾಯ ಇದೆ. ಚಿತ್ತಾಪುರದಲ್ಲಿ ಸುಮಾರು 20 ವರ್ಷಗಳ ಹಿಂದುಗಡೆ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಬಸವೇಶ್ವರ ಮೂರ್ತಿ ಕೂಡಿಸಿದ್ದು ಚಿತ್ತಾಪುರ ತಾಲೂಕು ಕೇಂದ್ರ ಸ್ಥಾನ. ಆ ಕೇಂದ್ರ ಸ್ಥಾನದಲ್ಲಿ ಮೂರ್ತಿ ಕೂಡಿಸ್ಬೇಕಾದ್ರೂ ಕೂಡ ಚಂದ್ರಶೇಖರ್ ಸಾತ್ನೂರವರ ಸಹಕಾರ ಕೂಡ ಅಷ್ಟೇ ಮುಖ್ಯ ಆಗಿತ್ತು ನಮಗೆ. ಬರೀ ನಮ್ಮ ಮೂರ್ತಿ ಕೂಡಿಸ್ಬಿಡಲಿಲ್ಲ, ಪ್ರತಿ ವರ್ಷವೂ ಕೂಡ ಸಾಮೂಹಿಕ ಮದುವೆ ಮಾಡ್ತಕ್ಕಂಥ ನಿರ್ಣಯ ಕೂಡ ನಾವೇ 4 ಜನ ಸೇರಿ ಊರಿನ ಎಲ್ಲರೂ ಹಿರಿಯರು ಸಹಕಾರ ಮಾಡ್ಕೊಂಡು ಸಾಮೂಹಿಕ ಮದುವೆಗಳನ್ನು ಮಾಡ್ತಾಯಿದ್ದೆವು. ಅಂಥ ಮದುವೆ ಮಾಡ್ತಕ್ಕ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬರು ದಾನಿಗಳು ತಾಳಿ ಕೊಡಬೇಕಂತ ವಿಚಾರ ಬಂದಾಗ ಮುಂಚೆಂದ್ರೂ ಕೂಡ ನಾನೇ ಕೊಟ್ಟು ಬಂದಾಗ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ನಮ್ಮನ್ನು ವ್ಯವಸ್ಥೆ ಅಂತ ಕೇಳಿದ್ರೆ ಮೊದಲು ಯಾರು ಕೇಳ್ತಾರೆ ಅವ್ರಿಗೆ ಅಷ್ಟೇ ತಾಳಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದೆವು. ಅವರಿಗೆ ಸುಮಾರು 6ನೇ ವರ್ಷ 7ನೇ ವರ್ಷ ಆದಮೇಲೆ ಅವ್ರಿಗೆ ತಾಳಿ ಕೊಡ್ತಕ್ಕಂಥ ಭಾಗ್ಯ ಒದಗಿಸಿ ಬಂತು. ಅವರು ಕೂಡ ಸುಮಾರು 2 ವರ್ಷಗಳ ನಿರಂತರವಾಗಿ 1 ವರ್ಷ ತಾಳಿ ಕೊಟ್ಟರು, 1 ವರ್ಷ ಸುಮಾರು 25ಗಳು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 25 ವಧುವರರಿಗೆ ಕೂಡ ತಾಳಿ ಕೊಟ್ಟದ್ದು ಕೂಡ ನನಗೆ ಗೊತ್ತಿದೆ, ಬಟ್ಟೆ ಕೊಟ್ಟದ್ದು ನನಗೆ ಗೊತ್ತಿದೆ. ಇದು ಸೋಷಲ್ ಸರ್ವಿಸ್ ಬಿಟ್ಟು ಕೂಡ ರಾಜಕೀಯ ಜೀವನದಲ್ಲಿ ಒಂದು 20 ವರ್ಷಗಳ 15ರಿಂದ 20 ವರ್ಷಗಳ ಹಿಂದೆ APMCಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಆ ಸಂದರ್ಭದಲ್ಲಿ ಅವರು ನಾವು ವಿಶ್ವ ಪಾಟೀಲ್ ಹೆಬ್ಬಾಳ್ರು ಸೇರಿಬಿಟ್ಟು ನಮ್ಮ ಪಕ್ಷನೇ ಬೇರೆ ಇದ್ರೂ ಕೂಡ ಇವರು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಕೂಡ ಅವ್ರು ಇಂಡಿಪೆಂಡೆಂಟಾಗಿ APMC ಮೊದಲನೇ ಬಾರಿ APMC ಸದಸ್ಯರಾಗಿ ಕೂಡ ಆಯ್ಕೆ ಆದರು. ಅವರು ಕೂಡ ಈ ಮಟ್ಟಕ್ಕೆ ಬೆಳೆದ್ರೂ ಅವರ ಸ್ಥಾನ ಮತ್ತು ಒಂದು ಒಳ್ಳೆಯ ವಿಚಾರಗಳನ್ನು ನೋಡಿದಾಗ ಇನ್ನೂ ಕೂಡ ಅವರು ಯಾವುದೇ ಗೌರವ ಅಹಂಕಾರ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಅವರ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ನೋಡ್ತಾರೆ. ಅದೇ ಅವರು ದೇವರಿಗೆ ಮುಖ್ಯ ಅಲ್ಲ, ಆದರೆ ಅದು ನೋಡ್ಕೋದು ಜಿಮ್ಮೆದ ತೊಗೋದು ಇದೊಂದು ದೊಡ್ಡ ಕೆಲಸ ಅವ್ರು ಮಾಡಲಾಗ್ತಾರೆ. ಇವತ್ತು ಶ್ರೀಯುತರು ಭಾಳಷ್ಟು ಉದ್ಯೋಗ ಕ್ಷೇತ್ರದಲ್ಲಿ ಅಲ್ಲದೇ ಧಾರ್ಮಿಕ ಕ್ಷೇತ್ರದಲ್ಲೂ ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಮತ್ತು ವೈವಾಹಿಕ ಜೀವನದಲ್ಲಿ ಯಾರೇ ಕೂಡ ನಮಗೆ ತೊಂದರೆ ಇದೆ ಅಂತೇಳಿ ಸಹಾಯ ಕೇಳಿ ಬಂದವರಿಗೂ ಕೂಡ ಭಾಳಷ್ಟು ಸಹಾಯ ಹಸ್ತವನ್ನು ಮಾಡಿ ಅನೇಕ ಜನರ ಬಡ ಜನರ ಒಂದು ಸಹಾಯಕ್ಕೆ ಯಾವತ್ತೂ ನಿರಂತರವಾಗಿ ಶ್ರಮಿಸಿದಂತೆ ನಾವು ಹೇಳಬಯಸ್ತೇವೆ. ನಿರಂತರವಾಗಿ ರಾಜಕೀಯದಲ್ಲಿ ಅಷ್ಟೇ ಭಾಗಿಯಾದರು. ಪ್ರಿಯಾಂಕಾ ಖರ್ಗೆ ಅವರ ಚುನಾವಣೆಯಲ್ಲಿ ಕೂಡ ಸಕ್ರಿಯವಾಗಿ ಭಾಗಿಯಾಗೋದ್ರ ಮುಖಾಂತರ ರಾಜಕೀಯ ಕೂಡ ಅವರ ಒಂದು ಬದಲಾವಣೆ ಮಾಡ್ಲಿಕ್ಕಂಥ ಸಾಧ್ಯತೆ ಇತ್ತು. ಇವತ್ತು ವಯಸ್ಸಾಗ್ಯದಂದ್ರೆ ನಾವು ಬೀಟ್ ಒಂದು ಪ್ರತಿಯೊಂದು ಬೀಟ್ ದುಕಾನ್ ಹೋಗ್ತೀವಿ. ವಯಸ್ಸಾದರೂ ಕೂಡ ನಮ್ಮ ಹರಿದರ ಸಂಗಟ್ಟು ಅವ್ರು ನಮ್ಮ ಸಂಗಟ ತಿರುಗಾಡ್ತಾರೆ. ಈಗಲೂ ಕೂಡ ತಿರುಗಾಡ್ತಾರೆ. ಯಾಕಂದರೆ ಒಂದು ಜಿಮ್ಮೆದಾರ್ ಮನುಷ್ಯರದು. ಪರಿಶ್ರಮದಿಂದ ಎಲ್ಲನೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಒಬ್ಬ ಸಾಮಾನ್ಯ ಸಣ್ಣ ನೌಕರನಾಗಿ ಪ್ರೈವೇಟಲ್ಲಿ ನೌಕರಿ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಕೂಡ
ಸಾಮಾನ್ಯವಾಗಿ ಸರಿಸಮಾನವಾಗಿ ಬೆಳೀತಕ್ಕಂಥದ್ದು ಕೂಡ ನಾನು ನೋಡಿದ್ದೀನಿ. ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಅವ್ರು ಇರ್ತಕ್ಕಂಥ ಪರಿಶ್ರಮ, ಅವ್ರ ಕುಟುಂಬದ ಪರಿಶ್ರಮ ಆಗಿರ್ಬೋದು, ಧರ್ಮಪತ್ನಿಯವ್ರದ್ದಾಗಿರ್ಬೋದು, ಮಕ್ಕಳು ಕೂಡ ಎಲ್ಲರೂ ಸೇರಿ ಒಂದುಗೂಡಿ ಅಣ್ಣ ತಮ್ಮಂದಿರು ಸೇರಿದಂತೆ ಎಲ್ಲರನ್ನೂ ತೆಗೆದುಕೊಳ್ಳೋದು ಕೂಡ ಒಂದು ದೊಡ್ಡ ಕೆಲಸ. ಅದೇ ನಿಟ್ಟಿನಲ್ಲಿ ಸಾತೂರು ಚಂದ್ರಶೇಖರ್ ತೆಂಗಳಿ ಅವರು ಸಾಮಾನ್ಯವಾಗಿ 50ನೇ ವರ್ಷದ ಮದುವೆ ಸಮಾರಂಭ ಆಚರಣೆ ಮಾಡ್ತಕ್ಕಂಥ ಇಂದಿನ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೇಕಾಗ್ತದೆ. ಯಾಕಂದರೆ ಈ ಕಾಲದಲ್ಲಿ 50 ವರ್ಷ ಬದುಕೋದೇ ಕಷ್ಟ, ಆದರೆ ಮದುವೆ ಮಾಡ್ಕೊಂಬಿಟ್ಟು ಕೂಡ 50 ವರ್ಷದ ಆಚರಣೆ ಮಾಡ್ತಾರೆ. ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಆಗಿದೆ. ನಾನು ದೇವರಲ್ಲಿ ಏನು ಆರಿಸಿ ಅಂತ ಕೇಳಿದ್ರೆ ಇನ್ನೂ ಕೂಡ 100ನೇ ಮದುವೆ ವರ್ಷ ಆಚರಣೆ ಮಾಡಿದ್ರೆ ಅತಿ ಸಂತೋಷ ಆಗ್ತಾ ಮಾತುಗಳು ಈ ಸಂದರ್ಭ ಹೇಳೋದ್ರ ಮುಖಾಂತರ ಇವತ್ತು 50ನೇ ವರ್ಷದ ಶುಭ ಸಂದರ್ಭದಲ್ಲಿ ಅವ್ರ ದೇವರು ಒಳ್ಳೆಯದೇ ಮಾಡಲಿ, ಅವರೆಲ್ಲ ಕುಟುಂಬ ಕೂಡ ಒಳ್ಳೆಯದೇ ಮಾಡಲಿ ಅಂತೇಳಿ ಮಾರ್ಗದರ್ಶನ ನಮಗೆ ಸದಾ ಇರಬೇಕು. ಅವರು ನಮ್ಮೆಲ್ಲ ಯುವಕರಿಗೆ ಒಂದು ಪ್ರೇರಣೆಯಾಗಿ ಇರಬೇಕು. ಅವರನ್ನು 100 ವರ್ಷ ಆಯುಷ್ಯ ಕೊಡಲಿ, ಅವ್ರಿಗೆ ಒಳ್ಳೆಯ ದೇವರು ಅವರ ಮೇಲೆ ಕೃಪೆ ಇರಲಿ ಅಂತ ನಾನು ಒಂದು ರೈತನ ಒಂದು ಮಗನಾಗಿ ಅವರು ಇನ್ನೂ 106 ವರ್ಷಗಳ ಅವ್ರ ದಂಪತಿಗಳು ಬಾಳಲೆಂದು ನಾನು ಶುಭ ಹಾರೈಸ್ತೇನೆ. ತಿಂಗಳಿ ಚಂದ್ರಮಮ್ಮರಿಗೆ ಮತ್ತು ಅವರ ನಮ್ಮ ಅತ್ತೆಯರಿಗೆ ಇಬ್ಬರಿಗೂ 50ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಅಕ್ಕ ಮತ್ತು ಮಾವನವರ 50 ವರ್ಷದ ವಾರ್ಷಿಕೋತ್ಸವ ಶುಭಾಶಯಗಳು ಕೋರುತ್ತಾ ಅವರ ಮತ್ತು ನಮ್ಮ ದೋಸ್ತಿಯನ್ನು 25ನಿಂದ 30 ವರ್ಷಗಳ ಸತತವಾಗಿ ನಾವು ಅವರು ಒಂದು ವ್ಯಾಪಾರಸ್ಥರಾಗಲಿ ಯಾವುದೇ ಸಮಯದಲ್ಲಾಗಲಿ ಭಾಗಿಯಾಗುತ್ತೇವೆ. ಎರಡನೇದಾಗಿ ಸಾಯಂಕಾಲ ಏನಪ್ಪ ಅಂತಂದ್ರೆ ಏನು ಮಾರಿದಿ ಏನಿಲ್ಲ ಎಲ್ಲ ಅನುಭವಗಳನ್ನು ಹೇಳ್ತಿದ್ರು. ಇನ್ನೊಂದು ಏನಪ್ಪ ಅಂತಂದ್ರೆ ಯಾಕಪ್ಪ ಅಂದ್ರೆ ಈಗ ನಾವು ಇವತ್ತು ದಾಣಿ ಒಂದು ಒಂದು 50 ರೂಪಾಯಿ ಕಮ್ಮಿ ಮಾಡಿದ್ದು ಇನ್ನೊಂದು ಸ್ವಲ್ಪ 50 ರೂಪಾಯಿ ಜಾಸ್ತಿ ಮಾರಬೇಕಾಗಿತ್ತು. ಏನು ಕಷ್ಟ ಸುಖಗಳಲ್ಲಿ ಬೆನ್ನೆಲುಬಾಗಿ ನಿಂತಿರ್ತರು. ಯಾವುದೇ ಸಮಯಕ್ಕಾಗಿ ಒಂದು ಗ್ರೂಪಿನಲ್ಲಿ ಯಾವುದೇ ಸಮಯ ಬಂದ್ರೂ ಎಲ್ಲಿಗಾದ್ರೂ ಬರ್ತೀನಿ ರೀ, ಆಯಿತು ಬಂದೆ 5 ನಿಮಿಷದಲ್ಲಿ ಬರ್ತೀನಿ ಅಂತೇಳಿ ತಯಾರಾಗಿ ಬರೋರು. ಇಲ್ಲಿ APMCದಾಗ ಚಂದ್ರಮಾಮ ಅವ್ರದ್ದು ಸುಮಾರು ಏನಿಲ್ಲ ಅಂದರೂ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅದ ಅವ್ರಿಗೆ. ಈಗ ನಮ್ಮ ಹಿರಿಯರ್ದಾಗ ಅಂದ್ರೆ ಅವರೊಬ್ಬರೇ ಚಂದ್ರಮಾಮರೊಬ್ಬರೇ ಅವ್ರು ನಮ್ಗೆ ಅನುಭವ ಭಾಳ ಕೊಡ್ತಾರೆ ಮತ್ತು ಅವ್ರು ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಎಲ್ಲ ರೀತಿ ನಮಗೆ ಗೈಡ್ಲೈನ್ಸ್ ಕೊಡ್ತಾರೆ. ಅವರು ಏನೂ ನಮಗೆ ಕೆಟ್ಟದ್ದು ಬಯಸಲ್ಲ, ಎಲ್ಲ ಒಳ್ಳೆಯದನ್ನೇ ಬಯಸ್ತಾರೆ. ಎಲ್ಲ ರೀತಿಯೂ ನಮ್ಗೆ ಚಲೋ ಆಗಿ ನೋಡ್ಕೊತಾರೆ. ಅವರ ಈ ಯಶಸ್ವಿ ಬದುಕಿಗೆ ಹೆಗಲಾಗಿ ನಿಂತವರು ಅವರ ಧರ್ಮ ಪತ್ನಿ ಶ್ರೀಮತಿ ದೇವಕಿ ಚಂದ್ರಶೇಖರ್ ತೆಂಗಳಿ ಹಾಗೂ ಅವರ ಕುಟುಂಬ. ನನ್ನ ಪ್ರೀತಿಯ ತಾತ ಹಾಗೂ ಅವ್ವ ಅವರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಅಣ್ಣನವರಾದ 50ನೇ ವರ್ಷದ ನಮ್ಮ ಅಣ್ಣ ಅತ್ತಿಗೆ ಹಿಂಗೆ ಇನ್ನೊಂದು 100 ವರ್ಷ ಇರಲಿ ಎಂದು ವಾರ್ಷಿಕೋತ್ಸವದ ಅಂಗವಾಗಿ ಅವರಿಗೆ ಶುಭವಾಗಲೆಂದು ಕೋರುತ್ತೇವೆ. ನಮ್ಮ ಸೋದರ ಮಾವನಾದ ಚಂದ್ರಶೇಖರ್ ಮತ್ತು ನಮ್ಮ ಅಕ್ಕನಾದ ದೇವಕಿ ಅವರು 50 ವರ್ಷದ ವಾರ್ಷಿಕೋತ್ಸವ ಶುಭಾಶಯಗಳು ಕೋರುತ್ತೇವೆ. ಇನ್ನೂ 100 ವರ್ಷ ಕಾಲ ಚಿರಾಯುಷವಾಗಿ ಬದುಕಲೆಂದು ಆಶಿಸುತ್ತೇವೆ. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನವರಿಗೆ 50ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಹಾರ್ದಿಕ ಶುಭಾಶಯಗಳು. ನಮ್ಮ ಚಿಕ್ಕಪ್ಪನವರ ಬಗ್ಗೆ ಹೇಳಬೇಕಂದ್ರೆ ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ. ಅಂದರೆ ಗುರುವಿನ ಹಾಗೆ ನಮಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು, ವಿಷ್ಣುವಿನ ಹಾಗೆ ಒಳ್ಳೆಯ ದಾರಿಯಲ್ಲಿ ನಡೆಸಿ, ಮಹೇಶ್ವರರ ಹಾಗೆ ನಮಗೆ ದೇವರಂತೆ ಅವರು ನಮ್ಮ ಬಾವಿನಲ್ಲಿ ಬಂದಿದ್ದಾರೆ. ನಮ್ಮ ಮಾವ ಮತ್ತು ಅಕ್ಕನವರ 50ನೇ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ನಾನು ಅವರ ಸೋದರಳಿಯನಾಗಿದ್ದು ನಾವು ಚಿಕ್ಕಂದಿನಿದ್ದಾಗ ನಮ್ಮನ್ನು ಅವರೇ ಬೆಳೆಸಿದ್ದು. ಮುತ್ತಿನಾರ ಅಂತ ದೊಡ್ಡಪ್ಪ ಟೆಂಗಳಿ ಅವರು ನಮ್ಮನ್ನು ಸಂರಕ್ಷಣೆ ಮಾಡ್ಕೊತಾ ಬಂದಿದ್ದರು. ಅದೇ ರೀತಿಯಾಗಿ ನಮ್ಮ ಸೋದರ ಮಾವರಾಗಿರುವಂಥ ಚಂದ್ರಶೇಖರ್ ಟೆಂಗಳಿಯವರು ಕೂಡ ನಮ್ಮ ಮುತ್ತೆಯವರು ಯಾವ ರೀತಿಯಾಗಿ ಅವರನ್ನು ನಮ್ಮನ್ನು ಸಂರಕ್ಷಣೆ ಮಾಡಿದ್ರು, ಅದೇ ರೀತಿಯಾಗಿ ನಮಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶಿ, ನಮಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಮತ್ತು ನಮ್ಮ 4 ಜನ 2 ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳನ್ನು ಮದುವೆ ಮಾಡಿ ನಮ್ಮ ಒಂದು ಉತ್ತಮವಾದ ದಾರಿಯನ್ನು ತೋರಿಸಿಕೊಟ್ಟ ದೇವರು ಅಂತೇಳಿ ನಾವು ಭಾವಿಸಿದ್ದೀವಿ. ಹಾಗೂ ಅವರು ಕೇವಲ ತಮ್ಮ ಅನ್ನದೇ ತಮ್ಮ ಅಣ್ಣ ತಮ್ಮಂದಿರ ಮಕ್ಕಳನ್ನು ಕೂಡ ತಮ್ಮ ಮಕ್ಕಳಂತೆ ನಮಗೆ ಇವತ್ತಿಗೂ ಗುರುವಿನ ಸ್ಥಾನದಲ್ಲಿ, ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮನ್ನು ಇಲ್ಲಿಯವರೆಗೆ ಬೆಳೆಸಿಕೊಂಡು ಬಂದಿದ್ದಾರೆ. ಅವರು ಕೆಲವೊಂದು ಸಮಯದಲ್ಲಿ ಅವರು ಕೂಡ ಬೇರೆಯವರಲ್ಲಿ ನೌಕರಿ ಮಾಡಿ ಇವತ್ತಿನ ದಿನ ಸುಮಾರು ಒಂದು 20 ಕುಟುಂಬಗಳಿಗೆ ಅನ್ನದಾತರಾಗಿದ್ದಾರೆ. ಅದೇ ಅವರು ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಅದೇ ರೀತಿ ನಾವು ಕೂಡ ಅವರ ಒಳ್ಳೆಯ ದಾರಿಯನ್ನು ನೋಡಿ ಅದೇ ಮಾರ್ಗದಲ್ಲಿ ನಾವು ನಡೆದುಕೊಂಡು ಅವರಿಗೆ ಒಳ್ಳೆಯ ಹೆಸರು ತರಬೇಕಂತೂ ನಾವು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಕೂಡ ಅದೇ ದಾರಿಯಲ್ಲಿ ನಡೆದಿದ್ದಾರೆ. ಹಾಗೂ ನಮ್ಮ ಚಿಕ್ಕಮ್ಮನ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಚಿಕ್ಕಪ್ಪನವರು ಇಲ್ಲಿಯವರೆಗೆ ಬರಲು ನಮ್ಮ ಚಿಕ್ಕಮ್ಮನವರ ಪಾತ್ರವು ಭಾಳ ಮುಖ್ಯವಾಗಿದೆ. ಯಾಕಂದರೆ ಅವರು ಒಳ್ಳೆಯ ಕಷ್ಟ ಸುಖ ಸಮಯದಲ್ಲೂ ಕೂಡ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಇವತ್ತಿನವರೆಗೂ ನಮ್ಮ ಒಂದು ಅವಿಭಕ್ತ ಕುಟುಂಬದಲ್ಲಿ ಸುಮಾರು 60 ಸದಸ್ಯರಿದ್ದು ಎಲ್ಲರೊಡನೆ ಕೂಡ ಅವರು ಒಂದು ಯಜಮಾನ ಹಾಗೂ ಯಜಮಾನಿಯ ಥರ ಅವರು ನಮ್ಮ ಕುಟುಂಬದಲ್ಲಿ ಇಬ್ಬರು ನಡೆದುಕೊಂಡದೇ ಅದಕ್ಕೆ ಸಾಕ್ಷಿಯಾಗಿದ್ದೆ. ನಮ್ಮ ದೇವಕ್ಕಮ್ಮ ಅಕ್ಕನವರ ಬಗ್ಗೆ ಹೇಳಬೇಕಾದ್ರೆ
ಅವರು ಕೂಡ ನಮ್ಮನ್ನು ಒಳ್ಳೆಯ ಮಕ್ಕಳ ಥರ ಬೆಳೆಸಿದ್ದಾರೆ. ಅವರು ಎಷ್ಟು ಜನ ಅವ್ರ ಕೈಯಲ್ಲಿ ಕಲ್ತೀವಂದರೆ, ನಾವು ಚಿಕ್ಕವರಿದ್ದಾಗ ಸುಮಾರು ಒಂದು 10-15 ಎಲ್ಲರೂ ಜನ ಇದ್ದರೂ ಕೂಡ ಅವರು ಏನೂ ತೊಂದರೆ ಆಗದೆ ನಮ್ಮೆಲ್ಲರನ್ನ ಸಂರಕ್ಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಕ್ಕನವರು, ಇನ್ನೊಬ್ಬ ನಮ್ಮ ಹಿರಿಯ ಅಕ್ಕನವರಾದಂಥ ನಾಗಮ್ಮನವರ, ನಮ್ಮ ಸೋದರ ಮಾವರ ಹಿರಿಯ ಸಣ್ಣವರಾದಂಥ ನಮ್ಮ ಸೋದರ ಮಾವರಾದ ಮಲ್ಲೇಶಪ್ಪ ಟೆಂಗ್ಳಿ ಅವರಿಗೆ ಕೊಟ್ಟಿದ್ದೀವಿ. ಅವರು ಕೂಡ ಸೋದರ ಮಾವ ಸಣ್ಣವರು ಮತ್ತು ಅಕ್ಕ ಅವರು ಕೂಡ ನಮ್ಮನ್ನು ಒಳ್ಳೆಯ ರೀತಿಯಾಗಿ ಸಂರಕ್ಷಣೆ ಮಾಡಿದ್ದಾರೆ. ಈ ಸ್ಥಾನಕ್ಕೆ ಬರಬೇಕಾದ್ರೆ ಅವರೇ ಕಾರಣ ಅಂತ ಹೇಳ್ತಾ ಅವರ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯ ಕೋರುತ್ತೇನೆ. ಅವರ ಈ ಅರ್ಥಪೂರ್ಣ ದಾಂಪತ್ಯ ಜೀವನಕ್ಕೆ ಈಗ 50ರ ಸಂಭ್ರಮ. ಈ ವಿವಾಹ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಅವರ ಜೀವನವನ್ನು ಒಮ್ಮೆ ನಿಮ್ಮೊಂದಿಗೆ ಮೆಲುಕು ಹಾಕುವ ಸುಸಂದರ್ಭ. ನನ್ನ ಅತ್ತೆ ಮಾವನವರಿಗೆ 50ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಅವರು ನಾನು ಸೊಸೆಯಾಗಿ ಅಲ್ಲದೆ ಒಂದು 4 ವರ್ಷದವಳಿರುವಾಗಿನಿಂದ ನನಗೆ ಅರಿವು ಬಂದಾಗಿನಿಂದ ಅವರನ್ನು ನೋಡ್ತಾ ನಾವು ಬೆಳೆದಿದ್ದೀವಿ. ಅವರು ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ದುಡಿಮೆಯೇ ದೇವರು, ಕಾಯಕವೇ ಕೈಲಾಸ ಎಂಬುವಂತಹ ಆದರ್ಶ ತತ್ವಗಳನ್ನು, ಜೀವನ ಮೌಲ್ಯಗಳನ್ನು ಹೊಂದಿ ಒಂದು ಯಶಸ್ವಿ ಜೀವನವನ್ನು ಕಂಡಂತಹ ಅಪರೂಪದ ಆದರ್ಶ ದಂಪತಿಗಳು ಅವರು. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಅತಿಯಾಗಿ ಮಾಡಿ ನಮ್ಮ ಒಳ್ಳೆಯ ವಿಚಾರ, ಒಂದು ಒಳ್ಳೆಯ ಎಜುಕೇಷನ್, ನಮ್ಮ ಮದುವೆ ನಿರ್ಧಾರ ಎಲ್ಲವನ್ನು ಚೆನ್ನಾಗಿ ತೆಗೆದುಕೊಂಡು ನಮಗೆ ಒಳ್ಳೆ ಮನೆಯಿಂದ ಸೇರಿಸಿದ್ದಾರೆ ಅವರು. 50 ವರ್ಷಗಳ ಸುದೀರ್ಘ ಸುಂದರ ವೈವಾಹಿಕ ಜೀವನದ ಸುವರ್ಣಮಹೋತ್ಸವದ ಶುಭಾಶಯಗಳು. 50 ವರ್ಷಗಳ ಪ್ರೀತಿ, ವಿಶ್ವಾಸ ಮತ್ತು ನಿಮ್ಮ ಈ ಒಗ್ಗಟ್ಟಿನ ಜೀವನದ ಪಯಣ ತುಂಬ ಅದ್ಭುತ. ನಿಮ್ಮಿಬ್ಬರ ಈ ಬಾಂಧವ್ಯ ಸದಾ ಹೀಗೆ ಇರಲಿ, ಆರೋಗ್ಯ ಮತ್ತು ಸಂತೋಷವಾಗಿರಲಿ ಎಂದು ಹಾರೈಸ್ತೀವಿ. ನಿಮ್ಮ ಈ ಜೋಡಿ ನಮಗೆಲ್ಲರಿಗೂ ಸ್ಫೂರ್ತಿ ಅಂತ ಹೇಳ್ತೀವಿ. ವಾರ್ಷಿಕೋತ್ಸವದ ಸುವರ್ಣ ಮಹೋತ್ಸವಕ್ಕೆ ನಿಮಗೆ ಹಾರ್ದಿಕ ಶುಭಾಶಯಗಳು. ಸುವರ್ಣ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಅರ್ಧ ಶತಮಾನದ ಈ ಪ್ರೀತಿ, ನಂಬಿಕೆ, ಬಾಂಧವ್ಯದ ಸುಂದರ ಪ್ರಯಾಣ ನಿಜಕ್ಕೂ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ. ನಿಮ್ಮಿಬ್ಬರ ಜೋಡಿ 100 ಕಾಲ ಹೀಗೆಯೇ ಸುಖವಾಗಿರಲಿ, ಆರೋಗ್ಯದಿಂದಿರಲಿ ಎಂದು ಶುಭ ಹಾರೈಸುತ್ತೇವೆ. ಅದೇ ಮಾವ ಅನ್ನೋದಕ್ಕಿಂತ ಅಪ್ಪ ಅಮ್ಮ ಅಂತ ಕರೆದ್ರೆ ಏನೂ ತಪ್ಪಿಲ್ಲ. ಮಾವ ನೀವು ಹೆಂಗಂದರೆ ನಮ್ಮ ಫ್ಯಾಮಿಲಿಗೆ ಒಂದು ಬ್ಯಾಕ್ ಬೋನ್ ಇದ್ದಂಗೆ, ಇವರ ಗಾಡ್ ಫಾದರ್. ನಿಮ್ಮ ಒಂದು ಮದುವೆ ವಾರ್ಷಿಕೋತ್ಸವ ಆಚರಿಸೋದು ನಮ್ಮ ಪೂರ್ವಜನದ ಪುಣ್ಯ ಇದ್ದಂಗೆ. ನಿಮಗೆ ದೇವರು ಆಯುರ ಆರೋಗ್ಯ ಕೊಟ್ಟು ಇನ್ನೂ 100 ವರ್ಷ ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ. ನೀವು ನಮ್ಮೆಲ್ಲರಿಗೂ ರೋಲ್ ಮಾಡೋದಿದ್ದಂಗೆ ನೀವು ಮಾದರಿ. ನೀವು ಮಾಡಿದ್ರಲ್ಲಿ 0.001% ಮಾಡಿದ್ರು ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಷ್ಟು ಹೇಳಿ ನಿಮಗೆ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಬೆಲೆ ಕಟ್ಟಲಿಕ್ಕೆ ಆಗದೆ ಇರೋ ಜೀವ ಅಂದರೆ ಅದು ತಾಯಿ. ತಂದೆ ತಾಯಿಯ ಇವತ್ತು 50ನೇ ವಿವಾಹ ವಾರ್ಷಿಕೋತ್ಸವ ಇದೆ. ತುಂಬ ಖುಷಿ ಕೊಡುವಂಥ ವಿಷಯ ಅಂತ. ಇನ್ನು ಅಪ್ಪ ಅಮ್ಮನಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಮೊದಲನೇದಾಗಿ ನನ್ನ ತಂದೆ ತಾಯಿನಕ್ಕಿಂತ ಅವರು ನನ್ನ ಚಿಕ್ಕ ವಯಸ್ಸಿನಿಂದ ನಾವು ಅವರ ಹತ್ರನೇ ಬೆಳೆದಿದ್ದು. ನನ್ನ ಅಪ್ಪ ಅಮ್ಮನಕ್ಕಿಂತ ಹೆಚ್ಚಾಗಿ ಅವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಪ್ಪ ಅಂದರೆ ಸ್ಪೆಷಲ್, ಎಲ್ಲ ಹೆಣ್ಮಕ್ಳಿಗೆ ಸ್ಪೆಷಲ್ ಅಂದರೆ ತಂದೆ. ಅದ್ರ ಜೊತೆಗೆ ನಮ್ಮ ದೊಡ್ಡಮ್ಮನೂ ಅಷ್ಟೇ, ಅಮ್ಮನಕ್ಕಿಂತ ಚೆನ್ನಾಗಿ ಬೆಳೆಸಿದ್ದಾರೆ. ನಮಗೆ ಒಳ್ಳೆಯ ಸಂಸ್ಕಾರ, ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಅಷ್ಟು ಜನ ನಾವು ಚಿಕ್ಕ ವಯಸ್ಸಲ್ಲಿ 10-12 ಜನ ಇದ್ವಿ ಒಂದೇ ಮನೆಯಲ್ಲಿ. ಅಷ್ಟು ಚೆನ್ನಾಗಿ ಒಬ್ರಿಗೂ ಮೇಲು ಕೀಳು ಮಾಡದೆ ಚೆನ್ನಾಗಿ ಬೆಳೆಸ್ಕೊಂಡು ಇಲ್ಲಿವರೆಗೂ ಚೆನ್ನಾಗಿ ಬಂದಿದ್ದೀವಿ. ಎಲ್ಲರೂ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ. ಪಪ್ಪ ಯಾವಾಗೂ ಸ್ಪೆಷಲ್ಲೇ ಅಪ್ಪ. ನಾವು ಅಮ್ಮ ಇನ್ನು ದೊಡ್ಡಮ್ಮಗೆ ಸ್ವಲ್ಪ ಏನೋ ಹೆದರ್ತಾ ಇದ್ವಿ, ಬಟ್ ಪಪ್ಪ ಅಂದರೆ ಯಾವಾಗಲೂ ಫ್ರೀಯಾಗಿ ಏನು ಬೇಕಾದದ್ದು ಕೇಳ್ತಿದ್ವಿ. ಅವತ್ತು ಅವರು ಇಲ್ಲ ಅಂದಿಲ್ಲ, ಅಥವಾ ನಾಳೆ ಕೊಡ್ತೀನಿ ಅಂದಿಲ್ಲ. ಅಷ್ಟು ನಾವು ಕೇಳೋಕ್ಕಿಂತ ಮುಂಚೆನೇ ನಮಗೆಲ್ಲನೂ ಕೊಟ್ಟಿದ್ದಾರೆ. ಇರೋದು ಆಕಾಶದಲ್ಲಿ, ನಮ್ಮ ಚಂದ್ರು ಮಾಮ ಇರೋದು ನಮ್ಮೆಲ್ಲರ ಮನಸ್ಸಿನಲ್ಲಿ. ದೇವಕಿ ಆಸೆ ತೀರಿಸಲು ಚಂದ್ರಶೇಖರ್ ಸದಾ ರೆಡಿ. ಇವರದು ಲಾಖೊಮ್ಮೆ ಏಕ್ ಸೂಪರ್ ಜೋಡಿ. ಅವಳು ಹೂ ಎಂದರೆ ಇವರು ಹೌದು ಹೌದು ಎನ್ನುವರು. ಅವಳು ಹೂ ಎಂದರೆ ಇವರು ಹೌದು ಹೌದು ಎನ್ನುವರು. ಜಗತ್ತನ್ನೇ ಗೆದ್ದರು, ಹೆಂಡತಿ ಪ್ರೀತಿಗೆ ಸೋತರು. ಹ್ಯಾಪಿ 50th ವೆಡ್ಡಿಂಗ್ ಆ್ಯನಿವರ್ಸರಿ ದೇವಕಿ ಅಕ್ಕ ಆ್ಯಂಡ್ ಚಂದ್ರು ಮಾಮ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ದೊಡ್ಡಪ್ಪ ದಮ್ಮವ. ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು ಅತ್ತಿ ಮಾವ. ನಾವು ಸಣ್ಣರಿದ್ದಾಗಿಂದನೂ ಜೀವನ ಅಂತ ಹೇಳ್ಕೊಟ್ಟವ್ರು ನೀವು. ನಮ್ಮ ಶಿಸ್ತು, ರೀತಿ, ನೀತಿ ಎಲ್ಲನೂ ಹೇಳ್ಕೊಟ್ಟವ್ರು ನೀವು. ಮುಂದೆ ನಮ್ಮ ಮಕ್ಕಳಿಗೆ ಅದನ್ನೇ ಕಲಿಸ್ತೀವಿ. ನಿಮ್ಮ ಮಕ್ಕಳಾಗಿ ಹುಟ್ಟಿರೋದು ನಮ್ಗೆ ತುಂಬ ಹೆಮ್ಮೆ ಇದೆ. ನಾವು ಪುಣ್ಯನೂ ಮಾಡಿದ್ದೀವಿ. ನಿಮ್ಮ ಪ್ರೀತಿ ಬಾಂಧವ್ಯ ನೋಡಿ ನಮಗೂ ಅದೇ ಥರ ಇರಬೇಕಂತ ಇಷ್ಟ ಆಗಿದೆ. ಅದೇ ಥರ ಇರ್ತೀವಿ. ನಿಮ್ಮ ಪ್ರೀತಿಯ ಸಿರಿತನ ದಿನದಿಂದ ದಿನಕ್ಕೂ ಹಿಂದೆ ಹೆಚ್ಚಾಗಲಿ. ಪ್ರೀತಿಯ ಸುಂದರ ಬಾಂಧವ್ಯದ ಸುವರ್ಣ ಮಹೋತ್ಸವದ ಆರ್ಥಿಕ ಶುಭಾಶಯಗಳು. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಚಿಕ್ಕವರಿಂದ ನನಗೆ ತುಂಬ ಪ್ರೀತಿ ಒತ್ತಡ ಕೊಟ್ಟಿದ್ದೀರಾ, ತುಂಬ ಕೇರ್ ಮಾಡಿದ್ದೀರಾ. ಎಲ್ಲರಿಗಿಂತ ಜಾಸ್ತಿ ನನಗೆ
ತುಂಬ ಕೇರ್ ಮಾಡಿದ್ದೀರಾ. ಇವನ್ ಎಲ್ಲ ಸಣ್ಣ ಸಣ್ಣ ವಿಷಯದಲ್ಲಿ ಚಾಕ್ಲೇಟ್ ಆಗಲಿ ಅದಾಗಲಿ ನನಗೆ ಜಾಸ್ತಿ ಕೊಡ್ತಿದ್ದೆ, ಅವ್ರಿಗೆ ಯಾರೂ ಕೊಡ್ತಿರ್ಲಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಸೊ ನಿಮ್ಮ ಹಾಗೆ ನಾವು ಬೆಳಿಬೇಕಂತ ನಮಗೆ ತುಂಬ ಆಸೆ. ನೀವು ತುಂಬ ಹೆಸರಿಗೆ ಬೆಳೀಲಿ, ನಾವು ನಿಮ್ಮಂಗೆ ಸೊಸೈಟಿಯಲ್ಲಿ ಒಂದು ಹೆಸರು ಮಾಡಲಿ ಅಂತ ನಮಗೆ ತುಂಬ ಆಸೆ. ಮತ್ತೊಮ್ಮೆ ಮಗದೊಮ್ಮೆ ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು. ಹ್ಯಾಪಿ 50th ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಮಾಮ ಮತ್ತು ನಮ್ಮ ಅತ್ತೆಯ 50ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ವಿಶ್ವಗುರು ಬಸವಣ್ಣನವರ ಅನುಭವ ಮಂಟಪ ಇದ್ದಂಗೆ. ಆ ಅನುಭವ ಮಂಟಪದೊಳಗೆ ನಾವು ಎಷ್ಟೊಂದು ಕಾಲ ಕಳಿತೀವಿ, ಎಷ್ಟೊಂದು ಸಮಯ ಕಳಿತೀವಿ ಅಂತಂದ್ರೆ ಅಷ್ಟೊಂದು ವಿಚಾರ ಶಕ್ತಿ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಅದೇ ಥರ ನಮ್ಮ ಮಾವರು ಇನ್ನೊಂದು ಜನ್ಮ ಇತ್ತಪ್ಪ ಅಂತಂದ್ರೆ ನಮ್ಮ ಮಾವರು ಸೋದರಳೆ ಆಗಿ ಹುಟ್ಟಕ್ಕೆ ಇಷ್ಟಪಡ್ತೀನಿ. 7 ಜನ್ಮಕ್ಕೆ ಮಾಮ ನಾನೇ ನಿಮ್ಮ ಸೋದರಳೆ ಆಗಿ ಹುಟ್ಟಕ್ಕೆ ಇಷ್ಟಪಡ್ತೀನಿ ರೀ. 50ನೇ ವರ್ಷದ ಮದುವೆ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು. ಆದರ್ಶ ದಂಪತಿಗಳಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸಣ್ಣ ವಯಸ್ಸಿನಿಂದಲೇ ಅವರ ಪರಿಶ್ರಮ ಹಾಗೂ ತೆಂಗಳಿ ಪರಿವಾರದ ಒಬ್ಬ ಈ ಮಟ್ಟಕ್ಕೆ ಮುಟ್ಟಬೇಕಾದರೆ ನಮ್ಮ ಅತ್ತೆಯವರ ಭೀ ಒಂದು ಪಾತ್ರವಿದೆ ಅದರೊಳಗೆ. ಜೋಡಿ ಎತ್ತಿದ್ದಂತೆ ಒಂದು ಬಂಡಿ ಹೇಗೆ ಸಾಗ್ತದೋ ಅದೇ ರೀತಿ ಗಂಡ ಹೆಂಡತಿ ಅನ್ನುವ ರೀತಿಯಲ್ಲಿ ಸಾಗಿ ಬಂದ ಅವರ ಹಾದಿ. 50ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು. ಇವನಾರ ಎಂದೆನಿಸದೆ ಇವ ನಮ್ಮವ ಎಂದೆನಿಸುವಂತಹ ವಚನದ ಪ್ರಕಾರ ತಮ್ಮ ಜೀವಮಾನದಲ್ಲಿ ಎಲ್ಲರನ್ನ, ಸಮಾಜ ಬಂಧು ಬಾಂಧವರನ್ನ, ಈಗ ನೆಂಟರನ್ನ ಎಲ್ಲರನ್ನ ಬೆಳೆಸುತ್ತಾ ತಾವು ಬೆಳೆಯುತ್ತಾ ಹಾಗೂ ಎಲ್ಲರನ್ನ ಭಾಗಿಯಾಗಿ ಒಂದು ಒಳ್ಳೆಯವನ್ನ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ವತಿಯಿಂದ ಹಾಗೂ ನಮ್ಮ ಸರ್ವ ಸದಸ್ಯರ ಕುಟುಂಬದ ವತಿಯಿಂದ ಅವರಿಗೆ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಂಬಂಧ ಅವರನ್ನು ಶುಭ ಕೋರುತ್ತೇವೆ. ಕಷ್ಟಗಳನ್ನು ಸೋಲಿಸಿ ಕೇವಲ ಪರಿಶ್ರಮವನ್ನೇ ನಂಬಿ ಗೆಲುವು ಕಂಡ ಸಾರ್ಥಕ ಜೀವನ. ಸಾಧನೆಯ ಮೂಲಕ ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನಮಾನವನ್ನು ನಿರ್ಮಿಸಿಕೊಂಡಿರುವ ವ್ಯಕ್ತಿ. ಕಾಯಕ ನಿಷ್ಠೆ, ಸಮಾಜ ಸೇವೆಯ ಮುಖಾಂತರ ಗೌರವಯುತವಾದ ಜೀವನವನ್ನು ಕಟ್ಟಿಕೊಂಡ ವ್ಯಕ್ತಿತ್ವವೇ ಶ್ರೀ ಚಂದ್ರಶೇಖರ್ ತೆಂಗಳಿ ಸಾತ್ನೂರವರು. ಅವರ ಈ ಸಾಧನೆಯ ಪಯಣವು ಇಂದಿನ ಯುವ ಜನತೆಗೆ ಮಾರ್ಗದರ್ಶನವಾಗಲಿ ಎನ್ನುತ್ತಾ ಈ ಅಭಿನಂದನಾ ಚಿತ್ರದ ಮೂಲಕ ಮತ್ತೊಮ್ಮೆ ದಾಂಪತ್ಯ ಜೀವನದ ಸ್ವರ್ಣ ಮಹೋತ್ಸವದಲ್ಲಿರುವ ತಮಗೆ ನಮ್ಮೆಲ್ಲರ ಹೃದಯಪೂರ್ವಕ ಶುಭಾಶಯಗಳು.